ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಕರೆ ಬಂದಿದೆ. ನ್ಯಾಯಾಲಯ ಬಿಟ್ಟು ಹೊರಗೆ ಬಂದಿದ್ದಾರೆ ಸಿಬ್ಬಂದಿಗಳು, ನ್ಯಾಯವಾದಿಗಳು, ಕಕ್ಷಿದಾರರು, ನೌಕರಸ್ಥರು ಎಲ್ಲರೂ ಕೂಡ ಹೊರಗಡೆ ಬಂದರು. ಇಮೇಲ್ ಮುಖಾಂತರ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿರುವಂತಹ ಕರೆ ಇದು. ಸಹಜವಾಗಿ ಆತಂಕಕ್ಕೊಳಗಾದರೂ, ಭಯಭೀತರಾದರೂ ನ್ಯಾಯಾಲಯವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೆ ಸಿಬ್ಬಂದಿ. ನ್ಯಾಯವಾದಿಗಳು, ಕಕ್ಷಿದಾರರು, ಸಾರ್ವಜನಿಕರು, ಕೋರ್ಟ್ನಲ್ಲಿ ಕೆಲಸ ಮಾಡುವಂಥ ನೌಕರಸ್ಥರು ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದಿಂದ ತೀವ್ರವಾದಂತಹ ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನ್ಯಾಯಾಲಯದ ಹೊರ ಆವರಣದಲ್ಲಿ ಜನರು ಜಮಾಯಿಸಿದ್ರು. ಜಿಲ್ಲಾ ನ್ಯಾಯಾಲಯದ ಕಚೇರಿಯ ಇಮೇಲ್ಗೆ ಇಂಥದ್ದೊಂದು ಬೆದರಿಕೆಯ ಮೇಲ್ ಬಂತು. ನಿಮ್ಮ ಜಿಲ್ಲಾ ನ್ಯಾಯಾಲಯದ ಕ್ರಿಟಿಕಲ್ ಸ್ಥಳಗಳಲ್ಲಿ ಬಾಂಬ್ ಇಟ್ಟಿದ್ದೇವೆ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಬೆದರಿಕೆ ಮಾಡಿದರು. ಈ ಬೆದರಿಕೆ ಬೆನ್ನಲ್ಲೇ ನ್ಯಾಯಾಲಯದವರು, ಅಧಿಕಾರಿಗಳೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಹೊರಗಡೆ ಬಂದಿದ್ದಾರೆ. ಎಲ್ಲ ಕಾರ್ಯಕಲಾಪಗಳನ್ನು ಸ್ಥಗಿತ ಮಾಡಿದ್ದಾರೆ. ಸುರಕ್ಷತಾ ದೃಷ್ಟಿಯಿಂದ ಬಾಂಬ್ ನಿಷ್ಕ್ರಿಯ ದಳದವರು ತಪಾಸಣೆ ಮಾಡಿದ್ದಾರೆ. 11 ಗಂಟೆ 5 ನಿಮಿಷಕ್ಕೆ ನಾವು ನ್ಯಾಯಾಲಯದ ಒಳಗಡೆ ಹೋದಾಗ ಓಪನ್ ಕೋರ್ಟ್ನಲ್ಲಿ ಜಡ್ಜಸ್ಗಳು ಬಂದು ಕುಂತಾಗ ಒಮ್ಮಿನೊಮ್ಮೆಲೆ ಅವ್ರಿಗೆ ಏನೋ ಒಂದು ಮೆಸೇಜ್ ಬಂತು. ಮೆಸೇಜ್ ಬರೋಣ ಎದ್ದು ಹೋದ್ರು. ನಾವು ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ಗಳಿಗೆ ಹೋಗಿ ಕೇಳಿದ್ವಿ, ಯಾಕ್ರಿ ಎದ್ದು ಹೋದ್ರು ಸಾಹೇಬ್ರು ಅಂತ ಹೇಳಿ. ಇಲ್ಲ, ಏನೋ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಗೆ ಒಂದು ಬಾಂಬ್ ಕರೆ ಬಂದಿದೆ. ಆ ಕರೆ ಬಂದ ತಕ್ಷಣ ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಆ ಸಿಬ್ಬಂದಿಗಳು ಹೇಳ್ಯಾರ, ಹಂಗಾಗಿ ಸಾಹೇಬ್ರು ಎದ್ದು ಹೋದ್ರಿ ಅಂತ ನಮ್ಗೆ ಹೇಳಿದ್ರು. ಹೇಳಿದ ಮುಂದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ, ನ್ಯಾಯಾಲಯಕ್ಕೆ ನ್ಯಾಯ ನೀಡುವಂತ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದಿರೋದು ಯಾರು ಏನು ಅಂತ ಗೊತ್ತಾಯ್ತಾ? ಅದು ಸದ್ಯಕ್ಕೆ ಪ್ರವೀಣ್ ಯಾರು ಏನು ಎನ್ನುವ ಮಾಹಿತಿ ಗೊತ್ತಾಗಿಲ್ಲ. ಕೇವಲ ಬಾಂಬ್ ಇಟ್ಟಿದ್ದೇವೆ ಅನ್ನೋ ಬೆದರಿಕೆಯನ್ನ ಇಮೇಲ್ ಮೂಲಕ ಕಳಿಸಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ನ್ಯಾಯಾಲಯದಲ್ಲಿರುವಂತಹ ವಕೀಲರು ಈ ಕುರಿತು ಮಾಹಿತಿಯನ್ನು ನೀಡಿರುವಂತದ್ದು. ಅದು ಕೂಡ ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾರೆ ಎನ್ನುವ ಒಂದು ಸಂದೇಶವನ್ನ ಇಮೇಲ್ ಮೂಲಕ ರವಾನಿಸಿರುವಂತದ್ದು. ಹೀಗಾಗಿ ಯಾವಾಗ ಇಮೇಲ್ ಅನ್ನ ನೋಡಿದ ತಕ್ಷಣ ನ್ಯಾಯಾಲಯದ ಸಿಬ್ಬಂದಿ ಏನಿದ್ದಾರೆ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಹಿರಿಯ ವಕೀಲರ ಗಮನಕ್ಕೆ ತಂದ ತಕ್ಷಣ ಜಾಗೃತರಾದಂತಹ ನ್ಯಾಯಾಧೀಶರು, ವಕೀಲರು ಮತ್ತು ಎಲ್ಲ ಕಕ್ಷಿದಾರರು ಮತ್ತು ಅಲ್ಲಿರುವಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಕೂಡ ನ್ಯಾಯಾಲಯವನ್ನ ಬಿಟ್ಟು ಹೊರಗಡೆ, ಆ ಕಟ್ಟಡವನ್ನ ಬಿಟ್ಟು ಹೊರಗಡೆ ಓಡಿ ಬಂದಿರುವಂತದ್ದು. ಜೊತೆಗೆ ನ್ಯಾಯಾಲಯದ ಆವರಣದಲ್ಲಿ ಜಮಾವಣೆಗೊಂಡಿರುವಂತದ್ದು. ನಂತರ ಕೂಡದ ಸ್ಥಳಕ್ಕೆ ದೌಡಾಯಿಸಿದಂತಹ ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಮತ್ತು ಶ್ವಾನ ದಳ ಏನಿದೆ ಅವು ಕೂಡ ಪರಿಶೀಲನೆ ನಡೆಸಿದ್ರು ಕೂಡ ಯಾವುದೇ ವಸ್ತುಗಳು ಪತ್ತೆ ಆಗಿರುವುದಿಲ್ಲ. ಇದೊಂದು ಹುಸಿ ಬೆದರಿಕೆ ಅಂತ ಅಂದಾಜಿಸಲಾಗ್ತಾ ಇದೆ, ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆದ್ರೆ ಯಾರು ಕಳಿಸಿದ್ದು, ಏಕೆ ಕಳಿಸಿದ್ದು ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಬಾಗಲಕೋಟೆ ಜಿಲ್ಲಾಡಳಿತ ಭವನಕ್ಕೂ ಕೂಡ ಬಾಂಬ್ ಬೆದರಿಕೆ ಮೇಲ್ ಕೂಡ ಬಂದಿತ್ತು. ಹೀಗಾಗಿ ಸದ್ಯಕ್ಕೆ ಇದು ಹುಸಿ ಮೇಲ್ ಇರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಸದ್ಯಕ್ಕೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮಧ್ಯಾಹ್ನದವರೆಗೂ ಕೂಡ ನ್ಯಾಯಾಲಯದ ಕಲಾಪಗಳನ್ನ ಮುಂದೂಡಲಾಗಿದೆ. ಓಕೆ ಸೋಮಶೇಖರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.